ಸರ್ ನಿಮ್ಮದು ಯಾವ ಊರು? ಇಲ್ಲಿಗೆ ಯಾಕೆ ಬಂದ್ರಿ? ಏನಾಯಿತು? ಸರ್ ನಂದು ಬಂದುಬಿಟ್ಟು ಕೋಲಾರ ಡಿಸ್ಟಿಕ್ಕು ಶ್ರೀನಿವಾಸಪುರ ತಾಲೂಕು ದ್ವಾರಸಂದ್ರ ಸರ್ ಊರು. ನನಗೆ ಒಂದು ವರ್ಷದಿಂದ ಒಂದು ಹುಡುಗಿ ಪರಿಚಯ ಆಗಿದ್ಲು ಸರ್ ಆನ್ಲೈನಲ್ಲಿ. ಹಿಂಗೆ ಇನ್ಸ್ಟಾಗ್ರಾಮ್ ಇದರಲ್ಲಿ ಪರಿಚಯ ಆದ್ಲು. ಅವಳಿಗೆ ಇದ್ಕೊಂಡು ನನಗೆ ಮದುವೆ ಆಗಿಲ್ಲ, ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು. ಓಕೆನಾ, ನಾನು ಇದ್ಕೊಂಡು ಹ್ಞೂ ಅಂದೆ. ಹ್ಞೂ ಅಂದ್ಬಿಟ್ಟು ಮತ್ತೆ ಇದ್ಕೊಂಡು ನಮ್ಮ ಅಕ್ಕ ಅವ್ರ ಮನೆಗೆ ಬಂದರು. ನಾನು ಕರೆದಿಲ್ಲ ಎಲ್ಲೂ, ಅವಳೇ ಬಂದಿದ್ದು. ಸರಿನಾ, ಅವಳೇ ಬಂದ್ರೂ ಮತ್ತೆ ಇದ್ಕೊಂಡು ಮತ್ತೆ ನನಗೆ ಮದುವೆ ಇವಾಗೆ ಬೇಡ, ಒಂದು 6 ತಿಂಗಳು ಆದಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ಲು. ಅವಾಗೂ ಏನು ಸರ್, ನನ್ನ ಜೊತೆನೇ ಮಲಗ್ತಿರ್ಬೇಕಾದ್ರೆ ನಮ್ಮ ಅಕ್ಕ ನಮ್ಮ ಭಾವ ಇದ್ಕೊಂಡು ಕೂರಿಸಿ ಬುದ್ಧಿ ಹೇಳಿದ್ರು. ಏನಮ್ಮ ಈ ಥರ ಇರೋದು ತಪ್ಪು, ಮದುವೆ ಮಾಡ್ಕೊಂಡಿರೋ ಈ ಥರ ಇರೋದು ತಪ್ಪು ಅಂತ ನಮ್ಮ ಅಕ್ಕ ಇದ್ಕೊಂಡು ಹೇಳಿದ್ರು. ಆದ್ರೂ ಅವಳು ಕೇಳಲಿಲ್ಲ, ಬಂದು ನನ್ನ ಪಕ್ಕನೇ ಮಲಗೋದು ಆ ಥರ ಎಲ್ಲ ಮಾಡ್ತಿದ್ಲು. ಸರಿನಾ, ನನಗೆ ಏನು ಸರ್, ನಮ್ಮಪ್ಪ ನಮ್ಮಮ್ಮ ಆದಮೇಲೆ ಫಸ್ಟು ಇದ್ದು ತೋರಿಸಿದ್ದಂದರೆ ಅವಳೇ. ನಾನು ಹಂಗೆ ಮೋಸ ಹೋದೆ. ದುಡ್ಡು ವಿಚಾರದಲ್ಲೂ ಮೋಸ ಹೋದೆ, ಎಲ್ಲ ವಿಚಾರದಲ್ಲೂ ಮೋಸ ಹೋಗಿದ್ದೀನಿ. ಮತ್ತು ಮೊನ್ನೆ 4 ದಿನದ ಹಿಂದೆ ಬ್ಲಾಕ್ ಮಾಡಿದ್ಲು ನಂಬರು. ಏನು ಸರ್, ಮೊನ್ನೆ ಇದ್ಕೊಂಡು ಅವ್ರ ಅಣ್ಣನ ಮಗನಿಗೆ ಮೈಯಲ್ಲಿ ಹುಷಾರಿಲ್ಲ ಅಂತ ಹೇಳಿದ್ಲು. ಅಮೌಂಟ್ ಏನಾದರೂ ಬೇಕಾ ಅಂತ ಕೇಳಿದ್ದೀನಿ, ಬೇಡ ಅಂತ ಹೇಳಿದ್ಲು. ಮತ್ತೆ ಇದ್ಕೊಂಡು ನಾನು ಇದ್ಕೊಂಡು ಎಲ್ಲೋ ಸಾಲ ಮಾಡಿ ಒಂದು 10,000 ರೆಡಿ ಮಾಡಿ ಫೋನ್ ಮಾಡಿದೆ. ಫೋನ್ ಪಿಕ್ ಮಾಡಲಿಲ್ಲ. ಅವತ್ತೇ ಬ್ಲಾಕ್ ಮಾಡಿಬಿಟ್ಲು ನನ್ನ ನಂಬರು. ಮತ್ತು ಯಾಕೆ ಬ್ಲಾಕ್ ಮಾಡಿದ್ದು ಕೇಳೋಣ ಅಂತ ಬಂದಿದ್ದು ಸರ್. ಊರಿಂದ ಸರ್, ಶ್ರೀನಿವಾಸಪುರ ದ್ವಾರಸಂದ್ರ. ಅವ್ರದ್ದು ಬಂದುಬಿಟ್ಟು ಇಲ್ಲಿ ಮೂಡಿಗೆರೆ ಹತ್ರ ಹೊಸಕೆರೆ ಅಂತ. ಅಲ್ಲಿಗೆ ಹೋಗಿ ಅವ್ರ ಮನೆ ಹತ್ರಕ್ಕೆ ಹೋದರೆ ನನಗೆ ಮದುವೆ ಆಗಿ 3 ಮಕ್ಕಳಿದ್ದಾರೆ, ಗಂಡನೂ ಇದ್ದಾನೆ ಅಂತ ಗೊತ್ತಾಯಿತು. ಗಂಡನ ಬಿಟ್ಬಿಟ್ಟು ಇವಾಗ ತವ್ರ ಮನೆಗೆ ಬಂದಿದ್ದಾಳೆ. ತವ್ರ ಮನೆಯಲ್ಲೂ ಇಲ್ಲ ಸರ್, ಇವಾಗ ಎಲ್ಲಿದ್ದಾಳೋ ಏನೋ, ಅವರು ನನಗೆ ಹೇಳಿಲ್ಲ. ಅದು ಬಿಟ್ಟು ಮತ್ತೆ ನಿಮಗೆ ಅವ್ರು ಮದುವೆ ಆಗಿದ್ದೀನಿ, ಮಕ್ಕಳಿದೆ ಅಂತ ಇಲ್ಲ ಸರ್, ಹೇಳೇ ಇಲ್ಲ ಸರ್ ಇವತ್ತಿಗೆ. ಇವಾಗೂ ಹೇಳಿಲ್ಲ ಅವಳು. ಪರಿಚಯ ಹೇಗಾಯಿತು ನಿಮಗೆ? ಇನ್ಸ್ಟಾಗ್ರಾಮಲ್ಲಿ ಸರ್. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಬೇಕಾದ್ರೂ ಹೇಳಿಲ್ವಾ ನಿಮಗೆ? ಇಲ್ಲ ಸರ್, ಏನು ಹೇಳೇ ಇಲ್ಲ. ಮದುವೆ ಆದಮೇಲೆ 6 ತಿಂಗಳು ದೂರ ಇರೋಣ, ಮಕ್ಕಳು ಮಾಡ್ಕೊಳ್ಳೋದು ಬೇಡ ಇವಾಗೆ ಅಂತೆಲ್ಲ ಹೇಳಿದ್ಲು. ನಾನು ಅದಕ್ಕೆಲ್ಲ ಹ್ಞೂ ಅಂತ ಹೇಳಿದೆ. ಏನು ಸರ್, ಹ್ಞೂ